ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಬಂದುಬಿಟ್ಟು ಬಸ್ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಹೆಸರು ಕಾಳು ಮತ್ತು ಕಡಲೆಕಾಳನ್ನ ಮೊಳಕೆ ತರಿಸ್ಕೊಂಡಿದ್ದೆ. ಇದು ತುಂಬ ಒಳ್ಳೆಯದಾಗ್ತದೆ ಮತ್ತು ಪ್ರೋಟೀನ್ಸು ಎಲ್ಲ ತುಂಬ ಸಿಗುತ್ತೆ ಇದರಲ್ಲಿ. ನೀವು ಕಾಳು ತಿನ್ನೋದಕ್ಕಿಂತ ಮೊಳಕೆ ಕಟ್ಟಿಸಿ ತಿನ್ನೋದ್ರಲ್ಲಿ ತುಂಬ ಪ್ರೋಟೀನ್ಸ್ ಅನ್ನೋದು ನಮ್ಮ ಬಾಡಿಗೆ ಸಿಗುತ್ತೆ. ಹಾಗಾಗಿ ನಾನು ಇದನ್ನು ಮಕ್ಕಳಿಗೆ ಅಂದ್ಬಿಟ್ಟು ಸ್ನ್ಯಾಕ್ಸ್ಗೆ ಎಲ್ಲ ಸ್ವಲ್ಪ ಬೇಯಿಸಿ ಪಲ್ಯ ಮಾಡಿಕೊಡೋಕ್ಕೆ ಅಂತಲೂ ನೆನೆಸ್ಕೊಂಡಿದ್ದೆ. ಅದಕ್ಕೆ ನಾನು ಸ್ವಲ್ಪ ಮಿಗಿಸ್ಕೊಂಡು ಇನ್ನು ಮಿಕ್ಕಿದ್ದನ್ನು ನಾನು ಬಸ್ಸಾಂಬಾರಿಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಕಾಳು ಉಪ್ಪಿಟ್ಕೊಂಡಾಗ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇದ್ರ ಜೊತೆಗೆ ನಾನು ತರಕಾರಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಗೋರಿಕಾಯಿ, ಒಂದು ಹೀರೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೀನ್ಸು ಹಾಕ್ಕೊಂಡಿದ್ದೀನಿ. ನಿಮಗೆ ಆಪ್ಷನಲ್ಲು, ತರಕಾರಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ತರಕಾರಿ ಬದಲಾಗಿ ಸೊಪ್ಪನ್ನ ಕೂಡ ಬಳಸ್ಕೋಬೋದು. ನೀವು ಯಾವುದೇ ಥರ ಸೊಪ್ಪನ್ನ ತೊಗೊಳ್ಬೋದು. ಸಬ್ಬಕ್ಕಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಅಂತಾರಲ್ಲ, ಸೇಮ್ ಅದೇ. ನುಗ್ಗೆ ಸೊಪ್ಪನ್ನ ಕೂಡ ಬಳಸ್ಕೊಂಡು ಮಾಡ್ಬೋದು. ಇದನ್ನ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, ಒಂದು ಬೆಳ್ಳುಳ್ಳಿ ಬಿಡಿಸ್ಕೊಂಡಿರೋದು, ಸ್ವಲ್ಪ ಕರಿಬೇವು ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಅದಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಟೊಮೆಟೊ ಒಂದು ಬೇಯಿಸ್ಕೊಂಡಿದ್ದೀನಿ. ಈಗ ಅದಕ್ಕೆ 1 ಹಿಡಿಯಷ್ಟು ಕೊಬ್ಬರಿ ತುರಿದಿರೋದು, ಒಂದು ಅರ್ಧ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣು, ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಈಗ ರುಬ್ಕೊಂಬಂದಾಯಿತು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ನೀವು ಮುಂಚೆ ಬೇಕಿದ್ದರೂ ಸೇರಿಸ್ಕೊಳ್ಬೋದು. ಯಾಕಂದರೆ ನೀವು ಈರುಳ್ಳಿ ಎಲ್ಲ ಹಾಕ್ಕೊಳ್ತೀವಲ್ಲ ಒಟ್ಟಿಗೆ, ಆವಾಗಲೂ ಸೇರಿಸ್ಕೋಬೋದು. ಈರುಳ್ಳಿ ಎಲ್ಲ ಕೊಬ್ಬರಿ ಈರುಳ್ಳಿ ಎಲ್ಲ ರುಬ್ಕೊಂಡು ಆದಮೇಲೆ ಇದನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸತಿ ಈ ಥರನೂ ಟ್ರೈ ಮಾಡಿ ನೋಡಿ. ಕೊಬ್ಬರಿ ಯಾಕೆ ಫಸ್ಟೇ ನಾನು ರುಬ್ಕೊಳ್ತೀನಿ ಅಂದರೆ, ಅದು ಸ್ವಲ್ಪ ಪೇಸ್ಟ್ ಥರ ಆದರೆ ಚೆನ್ನಾಗಿರುತ್ತೆ ಕೊಬ್ಬರಿ. ಇದು ಸ್ವಲ್ಪ ಪೌಡ್ರ್ ಆಗಿರುತ್ತಲ್ಲ, ತರಿ ಇದ್ದರೆ ಸಾಂಬಾರು ಪೌಡ್ರು ಎಲ್ಲನೂ ತಿನ್ನೋಕ್ಕೆ ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಕಾಳು ಬೆಂದಿದೆ, ಬರೀ ಕಾಳು ಮಾತ್ರ ನಾನು 1 ಸೌಟಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಸೌಟು ಇರುತ್ತಲ್ಲ, ಅದರಲ್ಲಿ ತರಕಾರಿ ಏನೂ ಹಾಕ್ಕೊಳ್ತಾ ಇಲ್ಲ. ಕಾಳು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿನ ತೊಳೆದು ಹಾಕ್ಕೊಳ್ಳೋಣ. ನೀವು ಬೇಕಿದ್ದರೆ ಸಾಂಬಾರು ಕುದಿಯೋ ಟೈಮಲ್ಲಿ ಕೂಡ ಕೊತ್ತಂಬರಿ ಹಾಕ್ಕೊಳ್ಬೋದು. ಈ ಥರ ಒಂದು ಸತಿ ಹಾಕ್ಕೊಂಡು ಮಾಡ್ಕೊಂಡು ನೋಡಿ, ಟೇಸ್ಟ್ ಸ್ವಲ್ಪ ಚೇಂಜಸ್ ಅನಿಸುತ್ತೆ. ಈಗ ಸಾಂಬಾರಿಗೆ ನಾರ್ಮಲಾಗಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಸಾಸಿವೆ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು, ಒಂದು ಅರ್ಧ ಈರುಳ್ಳಿಯಷ್ಟು ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸಾಂಬಾರಿಗೆ ನಾನು ಹೇಳಿದ್ನಲ್ಲ, ಸ್ವಲ್ಪ ಇವತ್ತು ಡಿಫ್ರೆಂಟಾಗಿದೆ ಅನಿಸ್ಬೋದು ನಿಮಗೆ, ಬಟ್ ಆದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು. ಈಗ ಗೋಲ್ಡನ್ ಕಲರ್ ಬಂದ ಮೇಲೆ ಈರುಳ್ಳಿ, ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ. ಪಕ್ಕದಲ್ಲಿ ಹಂಗೆ ನಾನು ಮುದ್ದೆಗೂ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಮುದ್ದೆ ಇರುತ್ತೆ. ಬಸ್ಸಾಂಬಾರು ಅಂದರೆ ಕಂಪಲ್ಸರಿ ಮುದ್ದೆ ಮಾಡೇ ಮಾಡ್ತೀವಿ. ಮುದ್ದೆ ಕೂಡ ತುಂಬ ಒಳ್ಳೆಯದು. ರಾಗಿಯಲ್ಲಿ ಕ್ಯಾಲ್ಶಿಯಮು ಎಲ್ಲ ಚೆನ್ನಾಗಿ ಸಿಗುತ್ತೆ ಮತ್ತು ಡಯಟ್ಗೂ ತುಂಬ ಒಳ್ಳೆಯದಾಗ್ತದೆ. ಶುಗರು ಆ ಥರ ಎಲ್ಲ ಬರೋದಕ್ಕೆ ಮುಂಚೆನೇ ಫಸ್ಟ್ ನೀವು ರೈಸೇ ತಿನ್ಕೊಂಡಿರ್ತಾರೆ ಸ್ವಲ್ಪ ಜನ. ಅದಾದಮೇಲೆ ಶುಗರ್ ಬಂತು ಅಂದ್ಬಿಟ್ಟು ಆಮೇಲೆ ಮುದ್ದೆ, ಆಮೇಲೆ ಸ್ವಲ್ಪ ರವೆ, ಅಕ್ಕಿ ನುಚ್ಚು ಉಪ್ಪಿಟ್ಟು, ಗೋಧಿ ನುಚ್ಚು ಉಪ್ಪಿಟ್ಟು, ಈ ಥರ ಎಲ್ಲ ಮಾಡ್ಕೊಳ್ತಾರೆ. ನಾನು ಹೇಳೋದೇನೆಂದರೆ, ನೀವು ಹೆಲ್ತಿಯಾಗಿರ್ಬೇಕಂದ್ರೆ ಆಗಾಗ ಮುದ್ದೆ, ಚಪಾತಿ ಆ ಥರ ಮಾಡ್ಕೊಂಡು ತಿನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಿಕ್ಸಿಲಿ ರುಬ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು, ಅದಾದಮೇಲೆ ನಾವು ಕಾಳು ಬೇಯಿಸಿದ ನೀರಿರುತ್ತಲ್ಲ, ಅದನ್ನು ಬಗ್ಸಿಟ್ಕೊಂಡಿರ್ತೀವಲ್ಲ, ಅದನ್ನ ಸೇರಿಸ್ಕೊಂಡು ಒಂದು ಸತಿ ಎಲ್ಲ ತಿರುಗಿಸ್ಕೊಟ್ಕೊಂಡು ರುಚಿ ನೋಡಿಕೊಂಡು ಉಪ್ಪು ಬೇಕಿದ್ದರೆ ಸ್ವಲ್ಪ ಸೇರಿಸ್ಕೊಂಡು ಇದನ್ನು ಕುದಿಸ್ಕೊಂಡು, ಬೇಕಿದ್ದರೆ ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೋದು, ಅದು ಆಪ್ಷನಲ್ಲು. ಅದಾದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು, 4 ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ನಾನು ಇದನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಾವೀಗ ಬಗ್ಸಿಟ್ಕೊಂಡಿದ್ದೀವಲ್ಲ ತರಕಾರಿ ಮತ್ತು ಕಾಳು, ಅದಕ್ಕೆ. ನಿಮಗೆ ಈ ಥರ ಫುಲ್ ವೀಡಿಯೋ ನೀಟಾಗಿ ಬೇಕು ಅನ್ನೋದಿದ್ದರೆ ನಾನು ಸುಮಾರು ವೀಡಿಯೋ ಹಾಕಿದ್ದೀನಿ ಬಸ್ಸಾಂಬಾರ್ದು, ಅದನ್ನು ಹೋಗಿ ಚೆಕ್ ಮಾಡಿ. ನಿಮಗೆ ಸುಮಾರು ವೀಡಿಯೋ ನನ್ನದು ಸಿಗುತ್ತೆ ಬಸ್ಸಾಂಬಾರು ಮಾಡೋದು. ತುಂಬ ಚೆನ್ನಾಗಿದೆ. ಸಪ್ಪಾಕಿ ಮತ್ತು ಮಂಡ್ಯ ಸ್ಟೈಲ್ ಉಪ್ಸಾರು ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಒಂದು ಬಾರಿ ಹೋಗಿ ಚೆಕ್ ಮಾಡಿ ನೋಡಿ. ನಾನು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ಯಾಕಂದರೆ ಈ ತರಕಾರಿ ಅನ್ನೋದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಸ್ವಲ್ಪ ಚೇಂಜಸ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಹಾಕ್ಕೊಂಡು ನೋಡಿ. ನೀವು ಉಪ್ಪು ಖಾರ ಹಾಕ್ಕೊಳ್ಳಲ್ಲ ಅನ್ನೋರಾದರೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡ್ರು ಕೂಡ ಮೇಲೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಮ್ಮ ಊರ ಕಡೆ ಎಲ್ಲ ಹಾಕ್ಕೊಂಡು ಇದೇ ಥರ ಮಾಡ್ಕೊಳ್ತೀವಿ. ನೀವು ಒಂದು ಬಾರಿ ಈ ಥರ ಟ್ರೈ ಮಾಡಿ ನೋಡಿ. ಅದಾದಮೇಲೆ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸ್ತೀರಾ ಖಂಡಿತವಾಗ್ಲೂ ಅಂದ್ಕೊಂಡಿದ್ದೀನಿ. ಈ ತರಕಾರಿ ಕಾಳೆಲ್ಲ ಇರುತ್ತಲ್ಲ, ಇದಕ್ಕೆ ಚೂರು ಧನಿಯಾ ಪುಡಿ ಚೆಲ್ಕೊಂಡ್ರೆ ನಿಮಗೆ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ ಬರ್ತದೆ. ರೆಡಿ ಆಯಿತು ನೋಡ್ಬೋದು ನೀವು, ಬಸ್ಸಾಂಬಾರು ಮತ್ತು ಕಾಳು ಪಲ್ಯ